ಡಿಟರ್ಮೈನ್ ಕೆ ಸೊ ದ್ಯಾಟ್ ಇವೆಲ್ಲ ಎಕ್ಸ್ಪ್ರೆಷನ್ನು ಆರ್ 3 ಕನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ ಎನ್ ಎ ಪಿ. ಸೊ ನಿಮ್ಮ ಟರ್ಮ್ಸ್ ಏನೇನಿದೆ, ಕೆ ಸ್ಕ್ವೇರ್ ಪ್ಲಸ್ 4k² ಸೊ ಆ್ಯಂಡ್ ಸೋ ಫೋರ್ತ್ ಎಲ್ಲ ಬರ್ಕೊಬೇಕು ನೀವು ಮೂರನ್ನು, ಆಯಿತಾ? ನಾನು ಬರೆಯೋದಕ್ಕೆ ಹೋಗಲ್ಲ. ಸೊ ಇಲ್ಲಿ a2 ಮೈನಸ್ a1 is equal to a3 minus a2 as it's an arithmetic progression ಅಲ್ವಾ? ಇವಾಗ a2 ಏನೋ, a2 ಏನಪ್ಪ, a2 2k² ಪ್ಲಸ್ 3k ಪ್ಲಸ್ 6 ಮೈನಸ್ a1 k² ಪ್ಲಸ್ 4k ಪ್ಲಸ್ 8. This in turn is equal to 3k² plus 4k plus 4 minus 1 minus 1 times of 2k² plus 3k plus 6. So 3k² 2k² plus 3k plus 6 minus k² minus 4k minus 8 ಅಲ್ವಾ? ಸಿಂಪ್ಲಿಫೈ ಮಾಡ್ತಾ ಇದೀವಿ ಅಷ್ಟು, ಇನ್ನೇನಿಲ್ಲ. ಸೊ 3k² plus 4k plus 4 minus 2k² minus 3k minus 6. ಸಿಂಪ್ಲಿಫೈ ಮಾಡ್ತು ಅಂತ ಹೇಳಿದ್ರೆ ಇದು 1k² ಆಗುತ್ತೆ. ಈ ವ್ಯತ್ಯಾಸ ಮೈನಸ್ 1k, ಇಲ್ಲಿನ ವ್ಯತ್ಯಾಸ -2 ಇಸ್ ಈಕ್ವಲ್ ಟು ಇದು ಕೂಡ 1k² ಇದೆ, ಪ್ಲಸ್ 1k ಆಗುತ್ತಿದ್ದು, ಮತ್ತು ಇದು ಕೂಡ -2. ಸೊ ಇಲ್ಲಿ ನೋಡಿ, LHS RHS ಅಲ್ಲಿ 1k² ಕಾಮನ್ ಇದೆ, +2 -2 ಕಾಮನ್ ಅಲ್ಲ, -2 -2 ಕಾಮನ್ ಇದೆ. -1k ಪ್ಲಸ್ 1k ದೇ ಆರ್ ನಾಟ್ ದ ಸೇಮ್, ಅದನ್ನು ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ, ಹೋಗೋದು ಇಲ್ಲ, ಆಗೋದು ಇಲ್ಲ. ಇದೇಗೆ ಸಾಧ್ಯ? ಒಂದು ಕಡೆ -1k ಇಸ್ ಈಕ್ವಲ್ ಟು ಮತ್ತೊಂದು ಕಡೆ ಇಸ್ ಈಕ್ವಲ್ ಟು +1k ಅಂತ ಬರ್ತಾ ಇದೆ. ಹಾಗಾಗಿ ಏನು ಹೇಳ್ಬೋದು, ದೇರ್ಫೋರ್ k ಇಸ್ ಈಕ್ವಲ್ ಟು 0 ಅಲ್ವಾ? 0 ಬಿಟ್ಟು ಇನ್ನೇನು ಮಾಡ್ಕೋದ್ರು ಇಲ್ಲಿ ದ LHS ವಿಲ್ ನಾಟ್ ಬಿ ಈಕ್ವಲ್ ಟು RHS. ಹಾಗಾಗಿ k ಇಸ್ ಈಕ್ವಲ್ ಟು 0. ಸರಿನಾ? ಸೊ ಇಲ್ಲಿ ನೀವು ಬೇಕಾದ್ರೆ ನೋಡ್ಬೋದು, ನೀವು 0 ಹಾಕಿ ನೋಡಿ, ನಿಮ್ಮ ಸೀಕ್ವೆನ್ಸ್ ಬಂದು 8, 6 and 4 ಬರುತ್ತೆ. ಇಟ್ ಮೇಕ್ಸ್ ಇಟ್ ಎನ್ AP. ನೀವು ಯಾವುದಾನ ಬೇರೆ ವ್ಯಾಲ್ಯೂ ಆಗ್ತು ಅಂತ ಹೇಳಿದ್ರೆ ದ ಕಾಮನ್ ಡಿಫ್ರೆನ್ಸ್ ವಿಲ್ ನಾಟ್ ಬಿ ಸೇಮ್. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ.